ಮೇಷರಾಶಿಯಲ್ಲಿ ಗಜಲಕ್ಷ್ಮಿ ರಾಜಯೋಗ. ಈ ರಾಶಿಯವರ ಬದುಕಲ್ಲಿ ಹರಿಯಲಿದೆ ಹಣದ ಹೊಳೆ. 12 ವರ್ಷಗಳ ನಂತರ ಮೇಷರಾಶಿಯಲ್ಲಿ ಸಂಭವಿಸಲಿದೆ ಗಜಲಕ್ಷ್ಮಿ ರಾಜಯೋಗ. ಈ ಗಜಲಕ್ಷ್ಮಿ ರಾಜಯೋಗವು ಈ 3 ರಾಶಿಯವರಿಗೆ ಅಪಾರ ಅದೃಷ್ಟ ತಂದುಕೊಡಲಿದೆ. ಈ 3 ಅದೃಷ್ಟ ರಾಶಿಯವರ ಕುರಿತು ತಿಳಿಯೋಣ ಬನ್ನಿ. ಶುಕ್ರ ಗ್ರಹ ಸದ್ಯ ಮೀನರಾಶಿಯಲ್ಲಿದ್ದು ಇದೇ ಏಪ್ರಿಲ್ 25ರಂದು ಬೆಳಗ್ಗೆ 12:07ಕ್ಕೆ ಮೇಷರಾಶಿಗೆ ಪ್ರವೇಶ ಮಾಡಿದ್ದಾನೆ. ಮೇ 19ರ ರಾಶಿಯಲ್ಲಿ ಇರಲಿದ್ದಾನೆ ಹಾಗೂ ಈಗಾಗಲೇ ಮೇಷರಾಶಿಯಲ್ಲಿ ಗುರು ಕೂಡ ನೆಲೆಸಿದ್ದಾನೆ. ಈ ಸಂದರ್ಭದಲ್ಲಿ ಗಜಲಕ್ಷ್ಮಿ ಎನ್ನುವಂತಹ ರಾಜಯೋಗ ನಿರ್ಮಾಣವಾಗಿದೆ. ಇದು ಕೂಡ ಮೇ ತಿಂಗಳವರೆಗೆ ಇರಲಿದೆ. ಮೇಷರಾಶಿಯಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಿಶೇಷವಾದ ಗಜಲಕ್ಷ್ಮಿ ರಾಜಯೋಗ ನಿರ್ಮಾಣವಾಗುವುದರಿಂದ ಕೆಲವು ರಾಶಿಯವರಿಗೆ ವಿಶೇಷವಾದ ಯೋಗಗಳು ಪ್ರಾಪ್ತಿಯಾಗಲಿವೆ. ಹಾಗಿದ್ದರೆ ಬನ್ನಿ, ಈ ವಿಶೇಷವಾದ ರಾಜಯೋಗದಿಂದ ಲಾಭವನ್ನು ಪಡೆದುಕೊಳ್ಳುವಂತಹ ಆ 3 ರಾಶಿಯವರು ಯಾರು ಎಂಬುದನ್ನು ತಿಳಿದುಕೊಳ್ಳೋಣ. ಮೇಷರಾಶಿಯಲ್ಲಿ ಗಜಲಕ್ಷ್ಮಿ ರಾಜಯೋಗ ನಿರ್ಮಾಣ ಆಗುತ್ತಿರುವ ಕಾರಣದಿಂದಾಗಿ ಮೇಷರಾಶಿಯವರಿಗೆ ಯಾವುದೇ ಅನುಮಾನವಿಲ್ಲದೆ ದೊಡ್ಡ ಮಟ್ಟದ ಲಾಭ ಉಂಟಾಗಲಿದೆ. ಮೇಷರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡಿದರೂ ಕೂಡ ಲಾಭ ಕಟ್ಟಿಟ್ಟ ಬುತ್ತಿಯಾಗಿದೆ. ಸಮಾಜದಲ್ಲಿ ಕೂಡ ಜನರಲ್ಲಿ ಅವರ ಬಗ್ಗೆ ಇರುವಂತಹ ಗೌರವ ಎನ್ನುವುದು ಇನ್ನಷ್ಟು ದ್ವಿಗುಣಗೊಳ್ಳಲಿದೆ. ಒಂದು ವೇಳೆ ಮೇಷರಾಶಿಯವರಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಅವರ ವ್ಯಾಪಾರದಲ್ಲಿ ಸಾಕಷ್ಟು ಧನಲಾಭ ಉಂಟಾಗಲಿದೆ ಹಾಗೂ ವ್ಯಾಪಾರವನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವಂತಹ ಅವಕಾಶ ಕೂಡ ಕೂಡಿ ಬರಲಿದೆ. ನೀವು ಆಯ್ಕೆ ಮಾಡುವಂತಹ ವ್ಯಾಪಾರ ನಿಮಗೆ ಹಣವನ್ನು ಸಂಪಾದನೆ ಮಾಡುವ ಅವಕಾಶವನ್ನು ಎಲ್ಲೆಗೂ ಮೀರಿ ನೀಡಲಿದೆ ಅನ್ನೋದನ್ನು ಮೊದಲಿಗೆ ಖಚಿತಪಡಿಸಿಕೊಳ್ಳಿ. ಈ ಸಂದರ್ಭದಲ್ಲಿ ನಿಮ್ಮ ತಂದೆಯು ಆಶೀರ್ವಾದ ಹಾಗೂ ಮಾರ್ಗದರ್ಶನ ಕೂಡ ನಿಮ್ಮ ಜೊತೆಗೆ ಇರಲಿದೆ. ಕುಟುಂಬದ ಜೊತೆಗೆ ಸಾಕಷ್ಟು ಸಮಯಗಳ ನಂತರ ಉತ್ತಮವಾದ ಕ್ಷಣಗಳನ್ನು ಕಳೆಯುವುದಕ್ಕೆ ಅವಕಾಶ ಸಿಗಲಿದೆ. ಮತ್ತೆ ಕುಟುಂಬದಲ್ಲಿ ಈ ಹಿಂದೆ ಕಾಣಿಸಿಕೊಳ್ಳುತ್ತಿದ್ದ ಸಂತೋಷ ಹಾಗೂ ಸುಖ ಮತ್ತೆ ನೆಲೆಸಲಿದೆ. ಮಕರ ರಾಶಿ. ಗಜಲಕ್ಷ್ಮಿ ರಾಜಯೋಗ ಎನ್ನುವುದು ಮಕರ ರಾಶಿಯವರಿಗೆ ಯಾವುದೇ ವರದಾನಕ್ಕಿಂತ ಕಡಿಮೆ ಅನಿಸುವುದಿಲ್ಲ. ಯಾಕೆಂದರೆ ಇದರಿಂದಾಗಿ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಕನಸಿಕೊಂಡಿರುವಂತಹ ಪ್ರತಿಯೊಂದು ಭೌತಿಕ ಸುಖಗಳನ್ನು ಸಂಪಾದನೆ ಮಾಡಲಿದ್ದಾರೆ. ಮಕರ ರಾಶಿಯವರ ಕನಸು ನನಸಾಗಲಿದೆ. ಅವರ ಜೀವನದಲ್ಲಿ ಪಡೆದುಕೊಳ್ಳಬೇಕು ಎಂದಿರುವಂತಹ ಪ್ರತಿಯೊಂದು ವಸ್ತು ಹಾಗೂ ವಿಚಾರಗಳನ್ನು ಹೊಂದಲಿದ್ದಾರೆ. ಉದ್ಯೋಗ ಕ್ಷೇತ್ರದಲ್ಲಿರುವಂತಹ ಮಕರ ರಾಶಿಯವರಿಗೆ ಪ್ರಮೋಷನ್ ಸಿಗಲಿದೆ ಹಾಗೂ ಲಕ್ಷ್ಮೀ ಮಾತೆಯ ಪೂಜೆ ಮಾಡುವುದರ ಕಾರಣದಿಂದಾಗಿ ಜೀವನದಲ್ಲಿ ಸಾಕಷ್ಟು ಸಮೃದ್ಧಿಯನ್ನು ಸಾಧಿಸಲಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆ ಆಗುವುದರ ಕಾರಣದಿಂದಾಗಿ ಮಾಡುವಂತಹ ಕೆಲಸದಲ್ಲಿ ನಿಮ್ಮ ಫೋಕಸ್ ಹೆಚ್ಚಾಗುತ್ತದೆ. ಹೀಗಾಗಿ ಮಾಡುವಂತಹ ಕೆಲಸದ ಮೂಲಕ ಸಹೋದ್ಯೋಗಿಗಳ ಮೆಚ್ಚುಗೆಯನ್ನು ಪಡೆದುಕೊಳ್ಳಲಿದ್ದೀರಿ. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಹೊಂದಿರುವಂತಹ ಗುರಿಯನ್ನು ಕೂಡ ರೂಪದಲ್ಲಿ ಎಲ್ಲಕ್ಕಿಂತ ಪ್ರಮುಖವಾಗಿ ಪ್ರತಿಯೊಬ್ಬರೂ ಬಯಸುವಂತೆ ನೀವು ಕೂಡ ನಿಮ್ಮ ಕುಟುಂಬದ ಜೊತೆಗೆ ಉತ್ತಮವಾದ ಕ್ಷಣಗಳನ್ನು ಕಳೆಯುವಂತಹ ಅವಕಾಶವನ್ನು ಪಡೆದುಕೊಳ್ಳಲಿದ್ದೀರಿ. ಕುಂಭರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಎನ್ನುವುದು ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಹಾಗೂ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆ ಹಾಗೂ ಚಾಲೆಂಜ್ಗಳನ್ನು ಕುಂಭರಾಶಿಯವರು ತುಂಬಿರುವ ಆತ್ಮವಿಶ್ವಾಸದ ಮೂಲಕ ಎದುರಿಸಲಿದ್ದಾರೆ ಹಾಗೂ ಗೆಲುವನ್ನು ಸಾಧಿಸಲಿದ್ದಾರೆ. ಲಕ್ಷ್ಮೀ ಮಾತೆಯ ಕೃಪೆಯಿಂದಾಗಿ ಅದೃಷ್ಟದ ಜೊತೆ ಕುಂಭರಾಶಿಯವರಿಗೆ ಸದಾಕಾಲ ಸಿಗಲಿದೆ. ಕುಂಭರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಶ್ರಮ ಪಟ್ಟರೂ ಸಾಕು, ಸುಲಭವಾಗಿ ಗೆಲುವನ್ನು ಸಂಪಾದನೆ ಮಾಡಲಿದ್ದಾರೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ನಿಮಗೆ ನಿರೀಕ್ಷಿತ ಸಮಯಕ್ಕಿಂತ ವೇಗವಾಗಿ ದೊರಕಲಿದೆ. ಕುಟುಂಬದೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವುದಕ್ಕೆ ಅವಕಾಶ ಸಿಗಲಿದೆ. ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಕುಂಭರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಎನ್ನುವುದು ಸಂಬಳವನ್ನು ಹೆಚ್ಚಾಗಿ ಪಡೆಯುವುದಕ್ಕೆ ಹಾಗೂ ಪ್ರಮೋಷನ್ ಪಡೆದುಕೊಳ್ಳುವುದಕ್ಕೆ ಸಕಾರಾತ್ಮಕ ರೂಪದಲ್ಲಿ ಕಾಣಿಸಿಕೊಳ್ಳಲಿದೆ. ಆಕಸ್ಮಿಕ ಧನಲಾಭ ಆಗುವುದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸಲಿದೆ. ಕೇವಲ ಹಣವನ್ನು ಗಳಿಕೆ ಮಾಡುವುದು ಮಾತ್ರವಲ್ಲದೆ ಕುಂಭರಾಶಿಯವರಿಗೆ ಉಳಿತಾಯ ಮಾಡುವಂತಹ ಶುಭಯೋಗ ಕೂಡ ದೊರಕಲಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.